ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ಗೃಹಲಕ್ಷ್ಮಿಯ 19ನೆಯ ಕಂತಿನ ಹಣ ಮತ್ತು 20ನೆಯ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ತೇನೆ. ಈಗಾಗಲೇ ಯಾವ ಕಂತಿನ ಹಣ ಬಿಡುಗಡೆ ಆಗಿರೋ ಅಂಥದ್ದು ಮತ್ತು ಯಾವ ದಿನಾಂಕಕ್ಕೆ ನಿಮ್ಮ ಎಲ್ಲ ಖಾತೆಗಳಿಗೆ ಬರುತ್ತೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದೊಳಗಡೆ ನಾನು ತಿಳಿಸ್ಕೊಡ್ತೇನೆ. ಯಾಕೆ ಅಂತ ಅಂದರೆ ಒಂದೇ ತಿಂಗಳಲ್ಲಿ 17 ಮತ್ತು 18ನೇ ಕಂತಿನ ಹಣ ಕೂಡ ಬಂದಿತ್ತು. ಇವಾಗ 19ನೇ ಕಂತಿನ ಹಣ ಮತ್ತು 20ನೇ ಕಂತಿನ ಹಣದ ಬಗ್ಗೆ ನಾನಿವಾಗ ಹೇಳ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ 18ನೆಯ ಕಂತಿನ ಹಣ ಅನ್ನುವಂಥದ್ದು ತುಂಬ ಜನಕ್ಕೆ ಬಂದಿದೆ, ಆದರೆ ಒಂದಷ್ಟು ಜನಕ್ಕೆ ಇನ್ನೂ ಕೂಡ ಬಂದಿಲ್ಲ. ಅವ್ರೇನು ಮಾಡಬೇಕು ಅಂತ ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಒಮ್ಮೆ ಭೇಟಿ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಜಾಸ್ತಿ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಮಾತ್ರ ಹೋಗಬೇಕು. ಅಂದರೆ ನಿಮಗೆ ಒಂದು 16ನೇ ಕಂತಿನ ಹಣದಕ್ಕಿಂತ ಮುಂಚೆದೇನಾದರೂ ಬಂದಿಲ್ಲ ಅಂತ ಅಂದರೆ ಅಷ್ಟೇ. ಆದರೆ 18ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ತುಂಬ ಮಹಿಳೆಯರಿಗೆ ಇನ್ನೂ 18ನೇ ಕಂತಿನ ಹಣ ಅನ್ನುವಂಥದ್ದು ಪೆಂಡಿಂಗಲ್ಲಿ ಇದೆ. 19ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿರೋ ಅಂಥದ್ದು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ. ನಿಮಗೆ ಏನು ಬೇಕಲ್ಲ 2,500 ಕೋಟಿ ಹಣ ಅದನ್ನು ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಇನ್ನು ಮಹಿಳೆಯರ ಖಾತೆಗೆ ಜಮಾ ಮಾಡುವಂಥದ್ದು ಅಷ್ಟೇ ಬಾಕಿ ಇರೋ ಅಂಥದ್ದು. ಇನ್ನು ಈ ಒಂದು ತಿಂಗಳ 10ನೇ ತಾರೀಕಿನ ಮೇಲೆ ಒಂದು 10ರಿಂದ 15ನೇ ತಾರೀಕಿನ ಒಳಗಡೆನೆ ಈ ಒಂದು 19ನೇ ಕಂತಿನ ಹಣ ಅನ್ನೋದು ಕೂಡ ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗೋಗ್ಬಿಡುತ್ತೆ. ಇನ್ನು 20ನೇ ಕಂತಿನ ಹಣದ ಬಗ್ಗೆ ಹೇಳಬೇಕು ಅಂತಂದರೆ ಇನ್ನೂ ಕೂಡ 18 ಎಷ್ಟೊಂದು ಜನಕ್ಕೆ ಬಾಕಿ ಇದೆ. 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಬಂದಿಲ್ಲ. ಹಾಗಾಗಿ ಇನ್ನು 20ನೇ ಕಂತಿನ ಹಣ ಅನ್ನುವಂಥದ್ದು ಇನ್ನು ಯಾವುದೇ ರೀತಿಯಾಗಿ ಬಿಡುಗಡೆ ಆಗಿಲ್ಲ. ಇನ್ನು ಜಮಾ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳ್ಬೋದು. ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.